ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರಬೇಕಾ? ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ನೀವು ಈ ಪ್ರಗತಿ ಅನ್ನೋದು ಕಾಣಬೇಕಾ? ಹಾಗಿದ್ರೆ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಈ ಒಂದಷ್ಟು ದಾನಗಳು ಅಂದರೆ ಇದನ್ನ ನೀವು ಮಾಡಿದ್ರೆ ನಿಮ್ಮ ಜೀವನನೇ ಬದಲಾಗುತ್ತೆ ಅಂತಾನೆ ಅನ್ಬಹುದು. ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸಬೇಕಾ? ಹಾಗಿದ್ರೆ ಈ ತುಳಸಿ ಗಿಡ ದಾನವನ್ನಾಗಿ ಕೊಡಿ. ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಪ್ರಗತಿ ಹೆಚ್ಚಿಗೆ ಮಾಡುತ್ತೆ. ಈ ಪಿತೃದೋಷಗಳೆಲ್ಲ ದೂರವಾಗಿ ನಿಮಗೆ ಈ ಮನೆಯಲ್ಲಿ ಶುಭ ಶಕ್ತಿ ಹೆಚ್ಚಾಗಬೇಕಾ? ಹಾಗಿದ್ರೆ ನಿಮಗೆ ಗೊತ್ತಿರೋರಿಗೆ ತುಂಬಾ ಕಡು ಬಡವರಿಗೆ ಈ ಮಣ್ಣಿನ ಹಣತೆಯನ್ನು ದಾನವನ್ನಾಗಿ ಕೊಡಿ. ಆರ್ಥಿಕ ಅಭಿವೃದ್ಧಿ ಹೊಂದಬೇಕಾ? ಮತ್ತು ಹಾಗೆಯೇ ಈ ಒಂದು ಅದೃಷ್ಟದ ಬಾಗಿಲು ನಿಮಗೆ ತೆರಿಬೇಕಾ? ಈ ಉದ್ಯೋಗದಲ್ಲಿ ಬೆಳವಣಿಗೆ ಪ್ರಗತಿಯನ್ನು ಕಾಣಬೇಕಾ? ಹಾಗಿದ್ರೆ ನೀವು ಆದಷ್ಟು ಈ ನಿರ್ಗತಿಕರಿಗೆ, ಈ ಅವಶ್ಯಕತೆ ಇರುವವರಿಗೆ ಈ ಕೊಡೆ ಅಥವಾ ಈ ಛತ್ರಿಯನ್ನು ದಾನವನ್ನಾಗಿ ಕೊಡಿ. ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನಕಾರಾತ್ಮಕ ಶಕ್ತಿಗಳು ದೂರವಾಗಬೇಕಾ? ಸಂತೋಷ, ಸಮೃದ್ಧಿ ಮತ್ತು ಶುಭ ವಾತಾವರಣ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕಾ? ಹಾಗಿದ್ರೆ ಈ ಒಂದು ದೇವಸ್ಥಾನಕ್ಕೆ ಈ ಕರ್ಪೂರವನ್ನು ದಾನವನ್ನಾಗಿ ಕೊಡಿ. ನಿಮ್ಮ ಜಾತಕದಲ್ಲಿ ಈ ಗ್ರಹ ದೋಷಗಳು ಕಡಿಮೆಯಾಗಬೇಕಾ? ಅಂದರೆ ಅದರ ತೀವ್ರತೆ, ಈ ಕುಟುಂಬದಲ್ಲಿ ಐಕ್ಯತೆ, ಆರೋಗ್ಯ ಮತ್ತು ಶುಭ ಫಲಗಳು ವೃದ್ಧಿಯಾಗಬೇಕಾ? ಹಾಗಿದ್ರೆ ಆದಷ್ಟು ನೀವು ದೀಪವನ್ನು ದಾನವನ್ನಾಗಿ ಕೊಡಿ ದೇವಸ್ಥಾನಕ್ಕೆ. ಈ ಚರ್ಮದ ಕಾಯಿಲೆ ಏನಾದರೂ ಇದ್ದರೆ ಅದು ಕೂಡ ಹೋಗಬೇಕಾ? ಹಾಗಿದ್ರೆ ದೈವಾನುಗ್ರಹ ಆಗಬೇಕಾ? ಮನೆಯಲ್ಲಿ ಪವಿತ್ರತೆ, ಶಾಂತಿ ಮತ್ತು ಈ ಒಂದು ಶುಭ ಶಕ್ತಿ ನೆಲೆಸಬೇಕಾ? ಎಷ್ಟೇ ದುಡಿದ್ರೂ ಎಷ್ಟೇ ಹಣ ಬಂದರೂ ಕೈಯಲ್ಲಿ ನಿಲ್ಲುತ್ತಿಲ್ವಾ? ಈ ಮನಸ್ಸಿನಲ್ಲಿ ಮತ್ತು ದೈಹಿಕ ಶಕ್ತಿ ಕುಗ್ಗುತ್ತಿದೆಯಾ? ಮನೆಯಲ್ಲಿ ಯಾವಾಗಲೂ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗ್ತಿದೆಯಾ? ನೆಮ್ಮದಿ ಅನ್ನೋದು ಇಲ್ವಾ? ಹಾಗಿದ್ರೆ ಮಾನಸಿಕ ನೆಮ್ಮದಿ ಸಿಗಬೇಕು. ಈ ಭಾವನಾತ್ಮಕ ಸಮತೋಲನ ಹಾಗೂ ಈ ಸುಖ ಸಮೃದ್ಧಿ ಮನೆಯಲ್ಲಿ ಯಾವಾಗಲೂ ಹೆಚ್ಚಾಗಬೇಕು ಅನ್ನೋದಾಗಿದ್ರೆ ಆದಷ್ಟು ನೀವು ಈ ನಿರ್ಗತಿಕರಿಗೆ, ಅವಶ್ಯಕತೆ ಇರುವವರಿಗೆ ಈ ನೀರಿನ ಮಡಕೆ ಅಂದರೆ ಕೊಡ ಇದನ್ನು ದಾನವನ್ನಾಗಿ ನೀಡಿ. ಆದಷ್ಟು ಈ ಚಾಪೆ, ಛತ್ರಿ, ಈ ಮಣ್ಣಿನ ಹಣತೆ, ಕೊಡ ಇವೆಲ್ಲ ನೀವು ನೀಡೋದ್ರಿಂದ ನೀವು ತುಂಬಾ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬಹುದು. ಅಷ್ಟಲಕ್ಷ್ಮಿಯರ ವಾಸ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತೆ ಮತ್ತು ಮನೆಯಲ್ಲಿ ನಿಮಗೆ ನೆಮ್ಮದಿಯ ವಾತಾವರಣ ನಿಮಗೆ ಸೃಷ್ಟಿಯಾಗುತ್ತೆ. ತಪ್ಪದೆ ಈ ಒಂದು ಸಣ್ಣ ಪರಿಹಾರ, ಈ ದಾನಗಳನ್ನು ನೀವು ಕೊಡಿ ಆದಷ್ಟು ಬೇಗ. ಸಿಂಹರಾಶಿಯವರ ಬಗ್ಗೆ ನೋಡೋಣ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಳೆದ 4 ದಿನಗಳಿಂದ ನಡೆಯುತ್ತಿರುವ ಸೂಕ್ಷ್ಮ ಬದಲಾವಣೆಗಳನ್ನು ನೀವು ಗಮನಿಸಿದ್ದೀರ. ಇದು ಕೇವಲ ಕಾಕತಾಳೀಯವಲ್ಲ. ಬ್ರಹ್ಮಾಂಡವು ನಿಮಗೆ ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯವಾದ ಸಂದೇಶವೊಂದನ್ನು ರವಾನಿಸಲು ಹೊರಟಿದೆ. ಪ್ರಕೃತಿಯ ನಿಯಮದ ಪ್ರಕಾರ ಮಹಾಕಾಳಿ ದೇವಿಯ ಆಶೀರ್ವಾದವು ಒಬ್ಬ ವ್ಯಕ್ತಿಯ ಮೇಲೆ ಬೀಳುವ ಮುನ್ನ ಅವರ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕೆಲವು ವಿಶಿಷ್ಟವಾದ ಲಕ್ಷಣಗಳು ಗೋಚರಿಸಲಾರಂಭಿಸುತ್ತವೆ. ಆದರೆ ದುರಾದೃಷ್ಟವಶಾತ್ ಆಧುನಿಕ ಜೀವನದ ಜಂಜಾಟದಲ್ಲಿ ಸಿಲುಕಿರುವ 90% ಜನ ಈ ಅದೃಶ್ಯ ಸಂಕೇತಗಳನ್ನು ಸಾಮಾನ್ಯ ಘಟನೆಗಳೆಂದು ನಿರ್ಲಕ್ಷಿಸಿ ಬಿಡುತ್ತಾರೆ. ನಂತರ ತಮ್ಮ ಕೈಯಾರೆ ಒದಗಿ ಬಂದ ಮಹತ್ತರ ಅವಕಾಶವನ್ನು ಕಳೆದುಕೊಂಡೆವಲ್ಲ ಎಂದು ಪಶ್ಚಾತ್ತಾಪ ಪಡ್ತಾರೆ. ನಿಮ್ಮ ಮನಸ್ಸಿನ ಆಳದಲ್ಲಿ ಕಳೆದ ಕೆಲವು ದಿನಗಳಿಂದ ಒಂದು ರೀತಿಯ ವಿಭಿನ್ನವಾದ ತಲ್ಲಣ, ಅದೇ ಸಮಯದಲ್ಲಿ ಒಂದು ವಿಚಿತ್ರವಾದ ಪ್ರಶಾಂತತೆ ಎರಡೂ ಒಟ್ಟಿಗೆ ಸೃಷ್ಟಿಯಾಗುತ್ತಿದೆಯೇ? ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದಿದ್ದರೂ ತಾಯಿಯ ಸ್ಮರಣೆ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಪದೇ ಪದೇ ಮೂಡಿಬರುತ್ತಿದೆಯೇ? ಹಾಗಿದ್ದರೆ ಈ ಕ್ಷಣದಿಂದಲೇ ನೀವು ಜಾಗೃತರಾಗಬೇಕಾಗಿದೆ. ಇಂದು ನಾವು ಈ ಸಾಮಾನ್ಯ ಜ್ಯೋತಿಷ್ಯದ ಲೆಕ್ಕಾಚಾರಗಳನ್ನು ಬದಿಗಿಟ್ಟು ನಿಮ್ಮ ಮನೆಯ ಒಳಗಡೆ ಮತ್ತು ನಿಮ್ಮ ಆಲೋಚನಾ ಲಹರಿಯಲ್ಲಿ ಗೋಚರಿಸುತ್ತಿರುವ ಆ 2 ಅತ್ಯಂತ ಪ್ರಮುಖ ರಹಸ್ಯ ಸಂಕೇತಗಳ ಬಗ್ಗೆ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಸುದೀರ್ಘವಾಗಿ ವಿಶ್ಲೇಷಣೆ ನಡೆಸಲಿದ್ದೇವೆ. ಈ ರಹಸ್ಯಗಳನ್ನು ಅರಿತುಕೊಂಡರೆ ಮಾತ್ರ ನಿಮ್ಮ ಮುಂಬರುವ ಭವಿಷ್ಯದ ದಿಕ್ಕನ್ನು ಬದಲಾಯಿಸಿಕೊಳ್ಳಲು ಸಾಧ್ಯ. ಆಧ್ಯಾತ್ಮಿಕ ಇತಿಹಾಸವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ದೈವಿಕ ಶಕ್ತಿಯು ಎಂದಿಗೂ ಅಬ್ಬರದಿಂದ ಬರುವುದಿಲ್ಲ. ಅದು ಅತ್ಯಂತ ನಿಶ್ಶಬ್ದವಾಗಿ, ಯಾರಿಗೂ ತಿಳಿಯದಂತೆ ನಮ್ಮ ಬದುಕಿನೊಳಗೆ ಪ್ರವೇಶಿಸುತ್ತೆ.
ಭಾರತೀಯ ಪುರಾಣಗಳಲ್ಲಿ ಮತ್ತು ಹಿಮಾಲಯದ ಯೋಗಿಗಳ ಅನುಭವದ ಕಥನದಲ್ಲಿ ಒಂದು ಅದ್ಭುತವಾದ ಉಲ್ಲೇಖನವಿದೆ. ಈ ಕಠಿಣ ಸಂಘಟನೆಯಲ್ಲಿದ್ದ ಒಬ್ಬ ವೃದ್ಧೆಯ ಕಥೆಯನ್ನೇ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳೋಣ. ಆಕೆಯ ಮನೆಗೆ ಹಣವೇನೋ ಬರುತ್ತಿತ್ತು, ಆದರೆ ತೂತು ಬಿದ್ದ ಕೊಡದಂತೆ ಕೈಯಲ್ಲಿ ಕಾಸು ನಿಲ್ತಿರಲಿಲ್ಲ. ಈ ಕುಟುಂಬದ ಸದಸ್ಯರ ನಡುವೆ ಅಪಾರವಾದ ಪ್ರೀತಿ ಇದ್ದರೂ ಸಣ್ಣ ಪುಟ್ಟ ವಿಷಯಗಳಿಗೂ ಮನೆಯಲ್ಲಿ ಜಗಳ, ವಾಗ್ವಾದಗಳು ನಿರಂತರವಾಗಿ ನಡೆಯುತ್ತಿದ್ದವು. ಹೀಗಿರುವಾಗ ಸತತವಾಗಿ 4 ದಿನಗಳ ಕಾಲ ಆಕೆಯ ಮನೆಯ ಅಂಗಳಕ್ಕೆ ಒಂದು ವಿಶಿಷ್ಟವಾದ ಒಂದು ಬಿಳಿ ಹಕ್ಕಿ ಬಂದು ಶಾಂತವಾಗಿ ಕುಳಿತುಕೊಳ್ಳಲು ಆರಂಭಿಸಿತು. ಮೊದಲ 3 ದಿನ ಅದನ್ನು ಆಕೆ ಕೇವಲ ಪ್ರಕೃತಿಯ ಸಹಜ ಕ್ರಿಯೆ ಎಂದು ಭಾವಿಸಿದ್ದಳು. ಆದರೆ 4ನೆಯ ದಿನವೂ ಅದೇ ಘಟನೆ ಮರುಕಳಿಸಿದಾಗ ಆ ಗ್ರಾಮಕ್ಕೆ ಬಂದಿದ್ದ ಒಬ್ಬ ಸಿದ್ಧ ಪುರುಷರು ಆಕೆಗೆ ಒಂದು ಮಹತ್ತರ ಸತ್ಯವನ್ನು ಬೋಧಿಸಿದರು. ಯಾವಾಗ ಪ್ರಕೃತಿಯು ನೀನು ಅಪೇಕ್ಷಿಸದೇ ಇದ್ದರೂ ಒಂದು ನಿರ್ದಿಷ್ಟ ಸಂಕೇತವನ್ನು ಪದೇ ಪದೇ ನಿನ್ನ ಕಣ್ಣೆದುರಿಗೆ ತಂದು ನಿಲ್ಲಿಸುತ್ತಿದೆಯೋ, ಆಗ ಭಗವಂತನ ದೃಷ್ಟಿ ನಿನ್ನ ಮೇಲೆ ಬಿದ್ದಿದೆ ಎಂದು ಅರ್ಥ ಮಾಡಿಕೊ. ಆ ಕ್ಷಣದಲ್ಲಿ ಆ ವೃದ್ಧೆಗೆ ಆ ಮಾತುಗಳ ಆಳವಾದ ಅರ್ಥ ಪೂರ್ಣವಾಗಿ ಅರ್ಥವಾಗದಿದ್ದರೂ ಮುಂದಿನ ಕೆಲವೇ ದಿನಗಳಲ್ಲಿ ಆಕೆಯ ಬದುಕಿನ ಚಿತ್ರಣವೇ ಬದಲಾಯಿತು. ವರ್ಷಗಳಿಂದ ಕೋರ್ಟ್ ಕಚೇರಿಗಳಲ್ಲಿ ಸಿಲುಕಿ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ವಿವಾದಗಳು ಸುಲಭವಾಗಿ ಬಗೆಹರಿದವು. ಮನಸ್ತಾಪಗಳಿಂದ ದೂರವಾಗಿದ್ದ ಒಡಹುಟ್ಟಿದವರು ತಾವಾಗಿಯೇ ಹುಡುಕಿಕೊಂಡು ಬಂದು ಪ್ರೀತಿ ಹಂಚಿಕೊಂಡರು. ಎಲ್ಲಕ್ಕಿಂತ ಮಿಗಿಲಾಗಿ ಆಕೆಯ ಮನಸ್ಸಿನಲ್ಲಿದ್ದ ಭವಿಷ್ಯದ ಬಗೆಗಿನ ಅನಾಮಧೇಯ ಭಯ ಮತ್ತು ಆತಂಕಗಳು ಸಂಪೂರ್ಣವಾಗಿ ಕರಗಿ ಹೋದವು. ನೆನಪಿಡಿ, ಬದುಕಿನಲ್ಲಿ ಸಿಗುವ ಅತ್ಯಂತ ದೊಡ್ಡ ಆಶೀರ್ವಾದ ಎಂದರೆ ಕೇವಲ ಧನಕನಕಗಳಲ್ಲ, ಬದಲಿಗೆ ನಮ್ಮ ಆಂತರ್ಯದಲ್ಲಿರುವ ಭಯವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು. ಈಗ ನಿಮ್ಮ ಸ್ವಂತ ಜೀವನದ ಕಡೆ ಒಮ್ಮೆ ದೃಷ್ಟಿ ಹಾಯಿಸಿ. ಕಳೆದ ಈ 96 ಗಂಟೆಗಳಲ್ಲಿ ನಿಮ್ಮ ಮನೆಯೊಳಗೆ ಯಾವುದೇ ಅಗರಬತ್ತಿ ಅಥವಾ ಕರ್ಪೂರವನ್ನು ಹಚ್ಚದೇ ಇದ್ದರೂ ಯಾವುದೋ ಒಂದು ಹಳೆಯ ದೇವಸ್ಥಾನದ ಸುಗಂಧ ಅಥವಾ ಪರಿಮಳ ಅಲ್ಪ ಸಮಯದ ಮಟ್ಟಿಗೆ ನಿಮ್ಮ ಮೂಗಿಗೆ ಬಡಿದಂತೆ ಅನಿಸಿತೆ. ಬಾಲ್ಯದಲ್ಲಿ ನೀವು ಭೇಟಿ ನೀಡಿದ್ದ ಯಾವುದೋ ಒಂದು ಶಕ್ತಿಪೀಠ ಅಥವಾ ದೇವಿಯ ರೂಪ ನಿಮ್ಮ ಕಣ್ಣೆದುರು ನೆನಪಿನ ಬುತ್ತಿಯಿಂದ ಹಠಾತ್ತಾಗಿ ಹೊರಬಂದಿತೆ. ಅಥವಾ ಹಲವು ವರ್ಷಗಳಿಂದ ಸಂಪರ್ಕವೇ ಇಲ್ಲದ ನೀವು ಮರೆತೇ ಹೋಗಿದ್ದ ಹಳೆಯ ಸ್ನೇಹಿತನಿಂದಲೋ ಅಥವಾ ದೂರದ ಸಂಬಂಧಿಕರಿಂದಲೋ ಅನಿರೀಕ್ಷಿತವಾಗಿ ಒಂದು ಸಂದೇಶ ಅಥವಾ ದೂರವಾಣಿ ಕರೆ ಬಂದಿದೆಯೇ? ಸಾಮಾನ್ಯ ಜನರು ಇದನ್ನು ಬರೀ ಕಾಕತಾಳೀಯ ಎಂದು ಕರೆದು ಮರೆತು ಬಿಡ್ತಾರೆ. ಆದರೆ ಆಧ್ಯಾತ್ಮಿಕ ವಿಜ್ಞಾನದ ಪ್ರಕಾರ ಈ ಜಗತ್ತಿನಲ್ಲಿ ಯಾವುದೂ ಸುಮ್ಮನೆ ಸಂಭವಿಸುವುದಿಲ್ಲ. ಪ್ರತಿಯೊಂದು ಘಟನೆಯ ಹಿಂದೆ ಒಂದು ನಿಖರವಾದ ಕಾರಣ ಮತ್ತು ಕಾಲದ ಲೆಕ್ಕಾಚಾರವಿರುತ್ತೆ. ಸಿಂಹರಾಶಿಯ ಮೂಲ ಸ್ವಭಾವವೇ ತೇಜಸ್ಸು ಮತ್ತು ನಾಯಕತ್ವ. ನೀವು ಹೊರಗಿನ ಪ್ರಪಂಚಕ್ಕೆ ಅತ್ಯಂತ ಕಠಿಣವಾಗಿ ಸಿಂಹದಂತೆ ಗಂಭೀರವಾಗಿ ಕಾಣಿಸಿಕೊಳ್ಳಬಹುದು, ಆದರೆ ನಿಮ್ಮ ಆಂತರ್ಯದಲ್ಲಿ ಕುಟುಂಬದ ಹಿತರಕ್ಷಣೆ ಮತ್ತು ನಿಮ್ಮ ಸ್ವಾಭಿಮಾನದ ವಿಷಯದಲ್ಲಿ ನೀವು ಅತ್ಯಂತ ಮೃದು ಹಾಗೂ ಸೂಕ್ಷ್ಮ ಮನಸ್ಸಿನವರು ಆಗಿರುತ್ತೀರಿ. ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲವನ್ನು ಬೇರೆಯಾರೋ ಕಸಿದುಕೊಂಡು ಹೋಗಿ ಕೀರ್ತಿ ಕೊಳ್ಳುತ್ತಿರುವಾಗಲೂ ನೀವು ಸಮಾಜದ ಶಾಂತಿಗಾಗಿ ಮುಗುಳ್ನಕ್ಕು ಸುಮ್ಮನಾಗಿ ಬಿಡ್ತೀರಿ. ನಿಮ್ಮ ಅತ್ಯಾಪ್ತರೆ ನಿಮ್ಮ ಪ್ರಾಮಾಣಿಕತೆಯನ್ನು ಮತ್ತು ನಿಮ್ಮ ಒಳ್ಳೆಯ ಉದ್ದೇಶಗಳನ್ನು ತಪ್ಪು ತಿಳುವಳಿಕೆಯಿಂದ ನೋಡಿದಾಗಲೂ ನೀವು ಮೌನಕ್ಕೆ ಶರಣಾಗ್ತೀರಿ. ಆದರೆ ಈ ಒಂದು ನಿರಂತರ ಮೌನ ಮತ್ತು ತ್ಯಾಗಗಳು ನಿಮ್ಮ ಮನಸ್ಸಿನ ಆಳದಲ್ಲಿ ಒಂದು ದೊಡ್ಡ ಭಾರವಾಗಿ ಅದೃಶ್ಯ ನೋವಾಗಿ ಕುಳಿತುಕೊಂಡಿರುತ್ತೆ. ಇದೇ ಕಾರಣದಿಂದಾಗಿ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ನಿರಂತರವಾಗಿ ಕಾಡುತ್ತಿರಬಹುದು. ನನ್ನ ಈ ಒಂದು ಅಗ್ನಿ ಪರೀಕ್ಷೆ ಕರಗುವುದು ಯಾವಾಗ? ಬ್ರಹ್ಮಾಂಡವೇ, ನನ್ನ ತಾಳ್ಮೆಗೆ ಕೊನೆ ಇಲ್ಲವೇ? ಇಲ್ಲಿಯೇ ನಮ್ಮ ಈ ಒಂದು ಮಹಾ ರಹಸ್ಯದ ಮೊದಲ ಸೂತ್ರ ಅಡಗಿದೆ. ನೆನಪಿಟ್ಟುಕೊಳ್ಳಿ, ಪ್ರಕೃತಿ ನೀಡುವ ಪ್ರತಿಯೊಂದು ಪರೀಕ್ಷೆಯೂ ಶಿಕ್ಷೆಯಲ್ಲ. ಕೆಲವು ಕಠಿಣ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರುವುದು ನಮಗೆ ದಂಡನೆ ನೀಡಲು ಅಲ್ಲ, ಬದಲಿಗೆ ಮುಂಬರುವ ದಿನಗಳಲ್ಲಿ ನಮಗೆ ಸಿಗಲಿರುವ ಅಪಾರವಾದ ದೈವಿಕ ಅನುಗ್ರಹ ಮತ್ತು ಯಶಸ್ಸನ್ನು ಜೀರ್ಣಿಸಿಕೊಂಡು ಅದನ್ನು ಸರಿಯಾಗಿ ನಿರ್ವಹಿಸುವಂತಹ ಆಂತರಿಕ ಪರಿಪಕ್ವತೆ ಮತ್ತು ಶಕ್ತಿಯನ್ನು ನಮ್ಮೊಳಗೆ ಜಾಗೃತಗೊಳಿಸಲು ಮಾತ್ರ. ಈ ಕಳೆದ 4 ದಿನಗಳಿಂದ ನಿಮ್ಮ ಸುತ್ತಲಿನ ಈ ಒಂದು ಅದೃಶ್ಯ ಶಕ್ತಿಯು ಮಾಡುತ್ತಿರುವ ಕೆಲಸವೂ ಇದೇ ಆಗಿದೆ. ಅದು ನಿಮ್ಮನ್ನು ಮುಂದಿನ ಮಹತ್ತರ ಬದಲಾವಣೆಗೆ ಸಿದ್ಧಗೊಳಿಸುತ್ತಿದೆ.
ಬದುಕಿನ ಮಹತ್ತರ ತಿರುವುಗಳು ಎಂದಿಗೂ ಮುನ್ಸೂಚನೆ ನೀಡಿ ಬರುವುದಿಲ್ಲ. ಅದೃಷ್ಟ ಎಂಬುದು ನಿಮ್ಮ ಮನೆಯ ಬಾಗಿಲನ್ನು ಜೋರಾಗಿ ತಟ್ಟಿ ಒಳಗೆ ಬರುವುದಿಲ್ಲ. ಅದು ಅತ್ಯಂತ ನಿಶ್ಶಬ್ದವಾಗಿ ಮೌನಿಯಾಗಿ ನಿಮ್ಮ ಗೃಹದೊಳಗೆ ಪ್ರವೇಶಿಸುತ್ತೆ. ಸಿಂಹರಾಶಿಯ ಜಾತಕದವರೇ, ಕಳೆದ 4 ದಿನಗಳಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ವರ್ತನೆಯಲ್ಲಿ ಯಾವುದಾದರೂ ಸೂಕ್ಷ್ಮ ಬದಲಾವಣೆಗಳನ್ನು ನೀವು ಗಮನಿಸಿದ್ದೀರಾ? ಯಾರು ಸಣ್ಣ ವಿಷಯಕ್ಕೂ ತಕ್ಷಣವೇ ಸಿಟ್ಟಿಗೆದ್ದು ಇಡೀ ಮನೆಯ ವಾತಾವರಣವನ್ನು ಕೆಡಿಸುತ್ತಾರೋ ಅವರು ಇದ್ದಕ್ಕಿದ್ದಂತೆ ಕೆಲಕಾಲ ಶಾಂತರಾಗಿ ಕುಳಿತಿರುವುದನ್ನು ನೀವು ನೋಡಿದ್ದೀರಾ? ಅಥವಾ ಯಾವಾಗಲೂ ತನ್ನದೇ ಲೋಕದಲ್ಲಿ ಮೌನವಾಗಿರುತ್ತಿದ್ದ ವ್ಯಕ್ತಿ ಹಠಾತ್ತಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಅಪಾರವಾದ ಕಾಳಜಿಯನ್ನು, ಕಳಕಳಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆಯೇ? ಮೇಲ್ನೋಟಕ್ಕೆ ಇದು ಅತ್ಯಂತ ಸಾಮಾನ್ಯವಾದ ದೈನಂದಿನ ಘಟನೆಯಂತೆ ಕಾಣಿಸಬಹುದು. ಆದರೆ ನಮ್ಮ ಸನಾತನ ಆಧ್ಯಾತ್ಮಿಕ ವಿಜ್ಞಾನ ಮತ್ತು ವಾಸ್ತುಶಾಸ್ತ್ರದ ನಂಬಿಕೆಗಳ ಪ್ರಕಾರ ಯಾವಾಗ ಒಂದು ಗೃಹದ ಒಟ್ಟು ಶಕ್ತಿ ಹಾಗೂ ಚೈತನ್ಯದ ತರಂಗಗಳು ಸಕಾರಾತ್ಮಕವಾಗಿ ಬದಲಾಗತೊಡಗುತ್ತವೆಯೋ ಅದರ ಮೊದಲ ಪ್ರಭಾವವು ಆ ಮನೆಯಲ್ಲಿ ವಾಸಿಸುವ ಮನುಷ್ಯರ ಸ್ವಭಾವ ಮತ್ತು ಆಲೋಚನಾ ಶೈಲಿಯ ಮೇಲೆ ಅತ್ಯಂತ ಸೂಕ್ಷ್ಮವಾಗಿ ಬೀಳಲಾರಂಭಿಸುತ್ತೆ. ಮನೆಯ ನಕಾರಾತ್ಮಕ ಶಕ್ತಿಯು ಕರಗುತ್ತಿರುವಾಗ ಮನಸ್ಸುಗಳು ತಾವಾಗಿಯೇ ಪ್ರಶಾಂತವಾಗುತ್ತೆ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರವು ನಮಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತೆ. ಅನೇಕ ಜನರು ಈ ರೀತಿಯ ಸೂಕ್ಷ್ಮ ಬದಲಾವಣೆಗಳನ್ನು ಮತ್ತು ಪ್ರಕೃತಿಯ ಸಂಕೇತಗಳನ್ನು ಗುರುತಿಸಿದರೂ ಸಹ ಅವುಗಳಿಗೆ ಸರಿಯಾದ ಗೌರವ ಅಥವಾ ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ. ನೋಡೋಣ, ಇನ್ನೂ ಸಮಯವಿದೆ, ಆಮೇಲೆ ಯೋಚಿಸಿದ್ರಾಯಿತು ಎಂದು ಉದಾಸೀನತೆ ತೋರ್ತಾರೆ. ಆದರೆ ನೆನಪಿಡಿ, ಕಾಲವು ಎಲ್ಲರಿಗಾಗಿ ಕಾಯುವುದಿಲ್ಲ. ನದಿ ಮೂಲ ಮತ್ತು ಯಶಸ್ಸಿನ ಮುಹೂರ್ತ ಸಿಕ್ಕಾಗ ತಕ್ಷಣವೇ ಕಾರ್ಯಪ್ರವೃತ್ತರಾಗಬೇಕು. ಇಲ್ಲದಿದ್ದರೆ ಆ ಸುವರ್ಣ ಅವಕಾಶವು ಮರಳುಗಾಡಿನಲ್ಲಿ ನೀರು ಇಂಗಿ ಹೋದಂತೆ ನಮ್ಮ ಕೈಯಿಂದ ಜಾರಿ ಹೋಗುತ್ತೆ. ಇದಕ್ಕೊಂದು ಉದಾಹರಣೆಯಾಗಿ ವ್ಯಾಪಾರಿಯೊಬ್ಬನ ಕಥೆಯನ್ನು ನಾವು ನೋಡೋಣ. ಅವನು ಹೊರಗಿನ ಪ್ರಪಂಚಕ್ಕೆ ಅತ್ಯಂತ ಯಶಸ್ವಿ ಉದ್ಯಮಿಯಂತೆ, ಕೋಟ್ಯಾಧಿಪತಿಯಂತೆ ಕಾಣಿಸುತ್ತಿದ್ದ. ಆದರೆ ಅವನ ಆಂತರ್ಯದಲ್ಲಿ ಒಂದು ನಿರಂತರವಾದ ಭಯವಿತ್ತು. ತಾನು ಇಷ್ಟು ಕಷ್ಟಪಟ್ಟು ಕಟ್ಟಿ ಬೆಳೆಸಿದ ಈ ಒಂದು ಸಾಮ್ರಾಜ್ಯ ಮತ್ತು ಸಂಪತ್ತು, ಸಮಾಜದಲ್ಲಿರುವ ಗೌರವ ಎಲ್ಲವೂ ಒಂದು ದಿನ ಇದ್ದಕ್ಕಿದ್ದಂತೆ ಧೂಳಿಪಟವಾಗಿ ಬಿಡುತ್ತಿದೆಯೇನೋ ಎಂಬ ಆತಂಕ ಅವನನ್ನು ರಾತ್ರಿಯಿಡೀ ನಿದ್ದೆಯಿಲ್ಲದಂತೆ ಕಾಡುತ್ತಿತ್ತು. ಹೀಗಿರುವಾಗ ಆತನಿಗೆ ಸತತವಾಗಿ 4 ದಿನಗಳ ಕಾಲ ಒಂದೇ ರೀತಿಯ ಸ್ವಪ್ನ ಬೀಳಲಾರಂಭಿಸಿತು. ಆ ಕನಸಿನಲ್ಲಿ ಆತ ತನ್ನ ಮನೆಯ ಮುಖ್ಯ ದ್ವಾರದ ಮುಂದೆ ನಿಂತಿದ್ದಾನೆ. ಬಾಗಿಲಿನ ಆಚೆ ಅತ್ಯಂತ ತೇಜಸ್ಸುಳ್ಳ ದಿವ್ಯವಾದ ಬೆಳಕೊಂದು ಪ್ರಖರಶಾಲಿಯಾಗಿ ನಿಂತಿದೆ. ಆದರೆ ಈ ವ್ಯಾಪಾರಿಗೆ ತನ್ನ ಮನಸ್ಸಿನೊಳಗಿರುವ ಅನಾಮಧೇಯ ಭಯದ ಕಾರಣದಿಂದಾಗಿ ಆ ಮುಖ್ಯ ಬಾಗಿಲನ್ನು ತೆರೆಯಲು ಧೈರ್ಯವೇ ಬರುತ್ತಿಲ್ಲ. 5ನೆಯ ದಿನ ಆತ ತನ್ನ ಹಳೆಯ ಆಧ್ಯಾತ್ಮಿಕ ಗುರುಗಳನ್ನು ಭೇಟಿಯಾಗಿ ಈ ವಿಚಿತ್ರ ಸ್ವಪ್ನದ ರಹಸ್ಯವನ್ನು ಕೇಳಿದಾಗ ಆ ಗುರುಗಳು ಮಂದಹಾಸ ಬೀರುತ್ತಾ ಕೇವಲ ಇಷ್ಟೇ ಹೇಳಿದರು: ಮಗನೇ, ಕೆಲವು ಬಾರಿ ಭಗವಂತನು ನಮ್ಮ ಬದುಕಿಗೆ ಅದ್ಭುತವಾದ ಅವಕಾಶದ ರೂಪದಲ್ಲಿ ಬರುತ್ತಾನೆ. ಆದರೆ ನಮ್ಮೊಳಗಿರುವ ಅತಿಯಾದ ಭಯ ಮತ್ತು ಆತಂಕಗಳೇ ಈ ಅವಕಾಶದ ಅತಿ ದೊಡ್ಡ ಶತ್ರುಗಳಾಗಿ ಪರಿಣಮಿಸುತ್ತವೆ. ಬಾಗಿಲನ್ನು ತೆರೆದು ಬೆಳಕನ್ನು ಸ್ವೀಕರಿಸು. ಆ ಗುರುಗಳ ಮಾರ್ಗದರ್ಶನದಂತೆ ಆ ವ್ಯಾಪಾರಿಯು ತಾನು ಹಲವು ವರ್ಷಗಳಿಂದ ತೆಗೆದುಕೊಳ್ಳಲು ಮುಂದೂಡುತ್ತಿದ್ದ ಆ ಒಂದು ಕಠಿಣ ವ್ಯಾಪಾರ ನಿರ್ಧಾರವನ್ನು ಅದೇ ವಾರದಲ್ಲಿ ಧೈರ್ಯವಾಗಿ ತೆಗೆದುಕೊಂಡನು. ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಆತನ ಉದ್ಯಮವು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ, ಅವನ ಮನಸ್ಸಿಗೆ ಅಭೂತಪೂರ್ವ ಶಾಂತಿಯನ್ನು ನೀಡುವ ದಿಕ್ಕಿನಲ್ಲಿ ಸಾಗಿತು. ಆತ ನಂತರ ಆ ಅನುಭವವನ್ನು ಹಂಚಿಕೊಳ್ಳುತ್ತಾ ಹೇಳಿದ: ನನ್ನ ಬದುಕಿನಲ್ಲಿ ಪವಾಡವು ಒಂದೇ ರಾತ್ರಿಯಲ್ಲಿ ಸಂಭವಿಸಲಿಲ್ಲ. ಪವಾಡ ನಡೆದಿದ್ದು ಅಂದು ನಾನು ನನ್ನ ಆಂತರಿಕ ಭಯಕ್ಕಿಂತ ಮಿಗಿಲಾಗಿ ನನ್ನ ಆತ್ಮವಿಶ್ವಾಸ ಮತ್ತು ದೈವಿಕ ಶಕ್ತಿಯನ್ನು ನಂಬಿ ನಿರ್ಧಾರ ಕೈಗೊಂಡ ಆ ನಿರ್ದಿಷ್ಟ ಕ್ಷಣದಲ್ಲಿ. ಸಿಂಹರಾಶಿಯವರೇ, ಈಗ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ. ನೀವು ಸಹ ಪ್ರಸ್ತುತ ನಿಮ್ಮ ಜೀವನದ ಇಂತಹದ್ದೇ ಒಂದು ಪ್ರಮುಖ ನಿರ್ಧಾರದ ಹೊಸ್ತಿಲಿನಲ್ಲಿ ಬಂದು ನಿಂತಿದ್ದೀರಾ. ನಿಮ್ಮ ಸುಪ್ತ ಮನಸ್ಸು ಧೈರ್ಯವಾಗಿ ಮುನ್ನಡೆಸಲು ಬಯಸುತ್ತಿದ್ದರೂ ನಿಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು ಅಥವಾ ಹಳೆಯ ಕಹಿ ನೆನಪುಗಳು ನಿಮ್ಮ ಕಾಲುಗಳನ್ನು ಹಿಂದಕ್ಕೆ ಎಳೆಯುತ್ತಿವೆಯೇ? ಅದು ನಿಮ್ಮ ಪ್ರಸ್ತುತ ಉದ್ಯೋಗವನ್ನು ಬದಲಾಯಿಸುವ ಆಲೋಚನೆಯಾಗಿರಬಹುದು, ಹೊಸದೊಂದು ಉದ್ಯಮ ಅಥವಾ ಹೂಡಿಕೆಯನ್ನು ಆರಂಭಿಸುವ ನಿರ್ಧಾರವಾಗಿರಬಹುದು, ಬಿರುಕು ಬಿಟ್ಟಿರುವ ಒಂದು ಕೌಟುಂಬಿಕ ಸಂಬಂಧವನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕು ಎಂಬ ಹೆಜ್ಜೆಯಾಗಿರಬಹುದು, ಅಥವಾ ದೀರ್ಘಕಾಲದಿಂದ ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಹೀರುತ್ತಾ ನಿಮ್ಮ ಬೆಳವಣಿಗೆಗೆ ಅಡ್ಡಿಯುಂಟು ಮಾಡುತ್ತಿರುವ ನಕಾರಾತ್ಮಕ ವ್ಯಕ್ತಿಯಿಂದ ಸಂಪೂರ್ಣವಾಗಿ ದೂರ ಸರಿಯುವ ಕಠಿಣ ತೀರ್ಮಾನವಾಗಿರಬಹುದು. ನೆನಪಿಡಿ,
ಈ ನಿರ್ಧಾರವು ಕೇವಲ ಬಾಹ್ಯ ಪ್ರಪಂಚಕ್ಕೆ ಸಂಬಂಧಿಸಿದ್ದಲ್ಲ, ಇದು ನಿಮ್ಮ ಆತ್ಮದ ಉನ್ನತಿಗೆ ಮತ್ತು ಆಂತರಿಕ ಪ್ರಯಾಣಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ಇಲ್ಲಿಯೇ ಈ ದೈವಿಕ ಸಂದೇಶದ ಎರಡನೇ ಮಹತ್ತರದ ರಹಸ್ಯವು ತೆರೆದುಕೊಳ್ಳಲಿದೆ. ಮಹಾಕಾಳಿ ದೇವಿಯ ಅಥವಾ ದೈವಿಕ ಶಕ್ತಿಯ ಅನುಗ್ರಹ ಎಂದರೆ ಕೇವಲ ಆಕಾಶದಿಂದ ಚಿನ್ನದ ಮಳೆ ಸುರಿಯುವುದಲ್ಲ. ದೈವಿಕ ಶಕ್ತಿಯು ನಿಮ್ಮ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಬಯಸಿದಾಗ ಅದು ಮೊದಲನೆಯದಾಗಿ ನಿಮ್ಮ ಪ್ರಗತಿಗೆ, ನಿಮ್ಮ ಯಶಸ್ಸಿಗೆ ಮುಳ್ಳಿನಂತೆ ಕಾಡುತ್ತಿರುವ ನಕಾರಾತ್ಮಕ ವ್ಯಕ್ತಿಯನ್ನು ಮತ್ತು ಈ ವಿಷಕಾರಿ ಸನ್ನಿವೇಶಗಳನ್ನು ನಿಮ್ಮ ಜೀವನದಿಂದ ಅತ್ಯಂತ ಕಠಿಣವಾಗಿ ದೂರ ತಳ್ಳಲು ಆರಂಭಿಸುತ್ತೆ. ಆರಂಭದಲ್ಲಿ ಈ ಪ್ರತಿಕ್ರಿಯೆಯು ನಿಮಗೆ ಅತ್ಯಂತ ನೋವಿನಿಂದ ಕೂಡಿರಬಹುದು. ಕೆಲವು ನಿಕಟ ಸಂಬಂಧಗಳು ದೂರವಾಗುತ್ತಿರುವುದು ಕಂಡುಬರಬಹುದು. ನೀವು ಹಾಕಿಕೊಂಡ ಕೆಲವು ಪ್ರಮುಖ ಯೋಜನೆಗಳು ಇದ್ದಕ್ಕಿದ್ದಂತೆ ಸ್ಥಗಿತಗೊಂಡಂತೆ ಭಾಸವಾಗಬಹುದು. ಅತ್ಯಾಪ್ತರೆಂದು ನಂಬಿದವರು ಹಠಾತ್ತಾಗಿ ತಮ್ಮ ಮುಖವಾಡ ಕಳಚಿ ಬೇರೆಯದೇ ರೀತಿ ವರ್ತಿಸಬಹುದು. ಆದರೆ ಕಾಲಾಂತರದಲ್ಲಿ ನಿಮ್ಮ ಸತ್ಯದ ದರ್ಶನವಾಗುತ್ತೆ. ನಿಮ್ಮ ಬದುಕಿನಿಂದ ಯಾವುದು ದೂರವಾಯಿತೋ ಅದು ಎಂದಿಗೂ ನಿಮ್ಮ ಉನ್ನತಿಗೆ ಯೋಗ್ಯವಾಗಿರಲಿಲ್ಲ ಮತ್ತು ಅದು ನಿಮ್ಮ ಸ್ವಂತದ್ದಾಗಿರಲೇ ಇಲ್ಲ ಎಂಬ ಸತ್ಯ ನಿಮಗೆ ಅರಿವಾಗುತ್ತೆ. ಬದುಕಿನ ಮಹತ್ತರದ ತಿರುವುಗಳು ಎಂದಿಗೂ ಮುನ್ಸೂಚನೆ ನೀಡಿ ಬರುವುದಿಲ್ಲ. ಅದೃಷ್ಟ ಎಂಬುದು ನಿಮ್ಮ ಮನೆಯ ಬಾಗಿಲನ್ನು ಜೋರಾಗಿ ತಟ್ಟಿ ಒಳಗೆ ಬರುವುದಿಲ್ಲ. ಅದು ಅತ್ಯಂತ ನಿಶ್ಶಬ್ದವಾಗಿ, ಮೌನಿಯಾಗಿ ನಿಮ್ಮ ಗೃಹದೊಳಗೆ ಪ್ರವೇಶಿಸುತ್ತೆ. ಸಿಂಹರಾಶಿಯ ಜಾತಕದವರೇ, ಕಳೆದ 4 ದಿನಗಳಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ವರ್ತನೆಯಲ್ಲಿ ಯಾವುದಾದರೂ ಸೂಕ್ಷ್ಮ ಬದಲಾವಣೆಗಳನ್ನು ನೀವು ಗಮನಿಸಿದ್ದೀರಾ? ಯಾರು ಸಣ್ಣ ವಿಷಯಕ್ಕೂ ತಕ್ಷಣವೇ ಸಿಟ್ಟಿಗೆದ್ದು ಇಡೀ ಮನೆಯ ವಾತಾವರಣವನ್ನು ಕೆಡಿಸುತ್ತಾರೋ ಅವರು ಇದ್ದಕ್ಕಿದ್ದಂತೆ ಕೆಲಕಾಲ ಶಾಂತರಾಗಿ ಕುಳಿತಿರುವುದನ್ನು ನೀವು ನೋಡಿದ್ದೀರಾ? ಅಥವಾ ಯಾವಾಗಲೂ ತನ್ನದೇ ಲೋಕದಲ್ಲಿ ಮೌನವಾಗಿರುತ್ತಿದ್ದ ವ್ಯಕ್ತಿ ಹಠಾತ್ತಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಅಪಾರವಾದ ಕಾಳಜಿಯನ್ನು, ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆಯೇ? ಸಿಂಹರಾಶಿಯ ಮಹಾಜನರೇ, ನಿಮ್ಮ ಭವಿಷ್ಯದ ಅತಿ ದೊಡ್ಡ ತಿರುವು ಅಡಗಿರುವುದು ನಿಮ್ಮ ಸಾಮಾಜಿಕ ಗೌರವ ಮತ್ತು ಆರ್ಥಿಕ ಸ್ಥಿರತೆಯ ಬೆಳವಣಿಗೆಯಲ್ಲಿ. ನಿಮ್ಮ ಸ್ವಾಭಿಮಾನ ಹಾಗೂ ಆತ್ಮಗೌರವವೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಕೆಲವು ಬಾರಿ ಅದೇ ಸ್ವಾಭಿಮಾನವು ನಿಮ್ಮತ್ತ ಸಹಾಯದ ಹಸ್ತ ಚಾಚುವ ದೈವಿಕ ಶಕ್ತಿಗಳನ್ನು ಗುರುತಿಸದಂತೆ ನಿಮ್ಮ ಕಣ್ಣುಗಳನ್ನು ಮರೆಮಾಚುತ್ತೆ. ಈ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ನವಗ್ರಹಗಳ ಲೆಕ್ಕಾಚಾರ ಹಾಗೂ ಗೋಚಾರ ಫಲಗಳ ಆಳವಾದ ವಿಶ್ಲೇಷಣೆಯ ಪ್ರಕಾರ ಮುಂಬರುವ ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಅಭೂತಪೂರ್ವ ಮತ್ತು ಸಕಾರಾತ್ಮಕ ಬದಲಾವಣೆಯ ಗಾಳಿ ಬೀಸಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಧನಾಗಮನ, ಸ್ಥಗಿತಗೊಂಡಿದ್ದ ವ್ಯಾಪಾರ ವಹಿವಾಟುಗಳು ಅಥವಾ ನೀವು ನಂಬಿ ಹೂಡಿಕೆ ಮಾಡಿದ್ದ ಕ್ಷೇತ್ರಗಳಿಂದ ಅನಿರೀಕ್ಷಿತ ಲಾಭಾಂಶಗಳು ನಿಮ್ಮ ಕೈ ಸೇರುವ ಯೋಗ ಒದಗಿ ಬರಲಿದೆ. ಇಲ್ಲಿಯೇ ಈ ಒಂದು ದಿವ್ಯ ಸಂದೇಶದ ಅತ್ಯಂತ ಮಹತ್ತರವಾದ 3ನೇ ರಹಸ್ಯವು ಅಡಗಿದೆ. ಇದು ಯಾವುದೇ ಒಂದು ಭೌತಿಕ ವಸ್ತುವಿಗೆ ಸಂಬಂಧಿಸಿದ್ದಲ್ಲ, ಬದಲಿಗೆ ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಸಂಬಂಧಿಸಿದ್ದು. ಇದು ಕೇವಲ ಒಂದು ಸಾಧಾರಣ ಭವಿಷ್ಯವಾಣಿಯಲ್ಲ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ನಿಮ್ಮ ಹಣಕಾಸಿನ ಮೂಲಗಳು ಹಠಾತ್ತಾಗಿ ತೆರೆದುಕೊಳ್ಳಲಿವೆ. ನೀವು ನಿರೀಕ್ಷಿಸಿದ ಮೂಲಗಳಿಂದ ಧನಾಗಮನವಾಗುವ ಯೋಗಗಳು ಗೋಚರಿಸುತ್ತಿವೆ. ಕೇವಲ ಧನಲಾಭ ಮಾತ್ರವಲ್ಲ, ಸಮಾಜದಲ್ಲಿ ಅಥವಾ ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ನಿಮಗಾಗಿದ್ದ ಅಪಪ್ರಚಾರಗಳು ದೂರವಾಗಿ ನಿಮ್ಮ ನೈಜ ಸಾಮರ್ಥ್ಯಕ್ಕೆ ತಕ್ಕಂತಹ ಉನ್ನತ ಗೌರವ ಮತ್ತು ಕೀರ್ತಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಆದಷ್ಟು ಜೀವನದಲ್ಲಿ ಕಷ್ಟ ಅನ್ನೋದು ಸರ್ವೇ ಸಾಮಾನ್ಯ, ಎಲ್ಲರಿಗೂ ಸಹ ಇದ್ದೇ ಇರುತ್ತೆ. ಅದನ್ನು ಹೇಗೆ ನೀವು ನಿಭಾಯಿಸ್ಕೊಂಡು ಹೋಗಬೇಕು, ಈ ಚಿಕ್ಕ ಸಣ್ಣ ಪರಿಹಾರಗಳನ್ನು ಹೇಗೆ ಮಾಡ್ಕೋಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ನಿಮಗೆ ಸಾಧ್ಯವಾದಷ್ಟು ಈ ಚಿಕ್ಕ ಪರಿಹಾರಗಳು ದಾನ ಅಂದರೆ ಏನೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ದಾನವನ್ನಾಗಿ ಕೊಡಿ. ನೀವೇ ನೋಡ್ತೀರಾ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ಧನಪ್ರಾಪ್ತಿ ಯೋಗ, ನಿಮಗೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನಿಮಗೆ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ, ನೆಲೆಸುತ್ತೆ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಎಲ್ಲರಿಗೂ ಸಹ.